ಹಾಯ್ ಆಲ್, ಹೇಗಿದ್ದೀರಾ ಎಲ್ಲರೂ? ನಾನು ಕೂಡ ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ವ್ಲಾಗ್ ಗೊತ್ತೇ ಇದೆ ನಿಮಗೆ, ತಮ್ಮನೇಲಿ ನೋಡಿರ್ತೀರ. ಸೊ ಹೌದು, ತುಳಸಿ ಹಬ್ಬದ ವ್ಲಾಗನ್ನು ನಾನಿವತ್ತು ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ನನ್ನ ಇಷ್ಟವಾದ ಹಬ್ಬ ಅಂತ ಹೇಳ್ಬೋದು. ಸೊ ತುಳಸಿ ಹಬ್ಬ ಆಗಿರ್ಬೋದು, ಲಕ್ಷ್ಮೀ ಹಬ್ಬ ಆಗಿರ್ಬೋದು, ಸೊ ದೀಪಾವಳಿ ಮತ್ತು ಸಂಜೆ ಹೊತ್ತು ಈವ್ನಿಂಗು ಪೂಜೆ ಮಾಡೋವಂಥದ್ದು, ಇದೆಲ್ಲ ನನಗೆ ತುಂಬಾ ಇಷ್ಟ ಆಗೋವಂಥದ್ದು. ಸೊ ಫಸ್ಟಿಗೆ ನಮ್ಮ ಮನೆಯವರು ತುಳಸಿಗೆ ಸುಣ್ಣ ಎಲ್ಲ ಬಳಿದು ನೀಟಾಗಿ ರೆಡಿ ಮಾಡಿದ್ದಾರೆ. ಸೊ ನಮ್ಮ ಕಡೆ ಎಲ್ಲ ನಾವು ತುಳಸಿ ಹಬ್ಬದ ದಿನ ಅಂದರೆ ಹಿಂದಿನ ದಿನವೇ ಸುಣ್ಣ ಎಲ್ಲ ಹೊಡೆದು ರೆಡಿ ಮಾಡಿರೋವಂಥದ್ದು, ಬಣ್ಣ ಹೊಡಿತಾರೆ, ಸುಣ್ಣ ಬಳಿತಾರೆ. ಸೊ ಎಲ್ಲವನ್ನು ರೆಡಿ ಮಾಡಿಕೊಂಡು ಇವಾಗ ಸೊ ಬೆಟ್ಟದ ನೆಲ್ಲಿಕಾಯಿ ಗಿಡ ಏನಿಲ್ಲದೆ ಅದೇ ಮೇನು. ಸೊ ಅದನ್ನು ನಾವು ಕೃಷ್ಣನ ಥರ ಅದನ್ನು ನಾವು ಕೃಷ್ಣನ ಸ್ವರೂಪ ಅಂತ ಕರೀತಾರೆ. ಸೊ ಅದನ್ನು ತುಳಸಿ ಪಕ್ಕದಲ್ಲಿ ನೆಟ್ಬಿಟ್ಟು ತುಳಸಿಗೂ ಮತ್ತು ಅದಕ್ಕೂ ಎರಡು ಸೇರಿಸಿ ಒಂದು ವಿವಾಹ ಅಂತ ಹೇಳ್ತಾರೆ, ತುಳಸಿ ವಿವಾಹ ಅಂತ. ಸೊ ಅದನ್ನು ಅರಿಶಿಣದ ಕೊಂಬನ್ನು ಕಟ್ಟಿ ಆ ನಂತರ ಪೂಜೆಯನ್ನು ಮಾಡೋದು, ಅಲಂಕಾರವನ್ನೆಲ್ಲ ಮಾಡಿ, ಹಾಗೆಯೇ ತಾಯಿಗೆ ಬ್ಲೌಸ್ ಪೀಸು ಮತ್ತು ಬಳೆ, ನಮ್ಮ ಕೈಲಿ ಏನಾಗುತ್ತೋ ಅದು ನಾವು ಮಡ್ಲಕ್ಕಿ ಎಲ್ಲವನ್ನು ಕೂಡ ಇಟ್ಟು ಮತ್ತು ಹಣ್ಣು ಹೂವು ಎಲ್ಲ ಕೂಡ ಇಟ್ಟು ಪೂಜೆಯನ್ನು ಮಾಡೋವಂಥದ್ದು. ಸೊ ನಾನು ಒಂದು ಹಾರವನ್ನು ಕೂಡ ಹಾಕಿದ್ದೀನಿ. ಸೊ ನಾನು ಯಾವಾಗಲೂ ಕೂಡ ಬಳೆ ಮತ್ತು ಬ್ಲೌಸ್ ಪೀಸು, ಹೂವು, ಹಣ್ಣು, ಎಲೆ, ಅಡಿಕೆ ಎಲ್ಲವನ್ನು ಇಟ್ಟು ಪೂಜೆ ಮಾಡ್ತೀನಿ. ಸೊ ನಾನು ಮದುವೆಗಿಂತ ಮುಂಚೆ ಏನಿದ್ರ ಬಗ್ಗೆ ನನಗೆ ಗೊತ್ತಿರಲಿಲ್ಲ. ಸೊ ಮದುವೆ ಆದಮೇಲಿಂದ ನಾನು ಪೂಜೆಯನ್ನು ಮಾಡ್ತಾ ಬಂದಿದ್ದೀನಿ. ಸೊ ನಮಗೂ ಕೂಡ ಒಳ್ಳೆಯದಾಗ್ತಾ ಇದೆ. ಸೊ ಥೇಟ್ ಲಕ್ಷ್ಮೀ ಸ್ವರೂಪ ಅಂತಲೇ ಹೇಳ್ತೀವಿ ತುಳಸಿ ದೇವಿಯನ್ನು. ಸೊ ತುಳಸಿಯನ್ನು ಲಕ್ಷ್ಮೀ ಥರನೇ ನಾವು ಕೂರಿಸ್ಬಿಟ್ಟು ಪೂಜೆಯನ್ನು ಮಾಡೋವಂಥದ್ದು. ಒಬ್ಬೊಬ್ಬರು ಒಳಗಡೆ ಕೂರಿಸಿ ದೇವ್ರ ಮನೆಯಲ್ಲಿ ಕೂರಿಸಿ ಪೂಜೆಯನ್ನು ಮಾಡ್ತಾರೆ, ಹಾಗೆ ಒಬ್ಬೊಬ್ಬರು ಆಚೆಗಡೆ ಕೂರಿಸಿ ಮಾಡ್ತಾರೆ. ಸೊ ನಾನು ಮದುವೆ ಆದಾಗಿಂದ ಕೂಡ ಇಲ್ಲಿ ತನಕ ಆಚೆಗಡೆ ಇಟ್ಟೇ ಪೂಜೆಯನ್ನು ಮಾಡೋವಂಥದ್ದು. ಸೊ 6 ವರ್ಷ ಆಯಿತು ನಾನು ಮದುವೆ ಆಗಿ. ಸೊ 6 ವರ್ಷದಿಂದ ನಾನು ಪೂಜೆಯನ್ನು ಮಾಡ್ಕೊತಾ ಬಂದಿದ್ದೀನಿ. ಲಾಸ್ಟ್ ಇಯರ್ ಮಾತ್ರ ಸಾನ್ವಿ ಬಾಣಂತನ ಇದ್ದಿದ್ದರಿಂದ ಅಮ್ಮನ ಮನೇಲಿ ಇದ್ದಿದ್ದರಿಂದ ಆ ಒಂದು ವರ್ಷ ಅಷ್ಟೇ ನಾನು ಪೂಜೆಯನ್ನು ಮಾಡಿರಲಿಲ್ಲ. ಸೊ ಇವಾಗ ನಾನು ಪೂಜೆಯನ್ನು ಮಾಡ್ಕೊತಾ ಇದ್ದೀನಿ. ಸೊ ಈ ವರ್ಷವೂ ಕೂಡ ಹಾಗೆ ಈ ಒಂದು ಕಾರ್ತಿಕ ಮಾಸದಲ್ಲಿ ತುಳಸಿ ಹಬ್ಬ ಬರುವಂಥದ್ದು, ಏನು ದೀಪಾವಳಿ ಆದಮೇಲೆ ಬರುವಂಥದ್ದು. ಸೊ ಆ ನಂತರ ಬಂದುಬಿಟ್ಟು ದಿನ ಸಂಜೆ ಹೊತ್ತು ನಾವೇನು ದೀಪ ಹಚ್ತೀವೋ ಅದೇ ರೀತಿ ನಾನು ತುಳಸಿ ದೇವಿಗೂ ಕೂಡ ದೀಪವನ್ನು ಹಚ್ತೀನಿ. ಸೊ ನಾನು ಆಲ್ರೆಡಿ ಎಲ್ಲ ಬ್ಲಾಗಲ್ಲೂ ಶೇರ್ ಮಾಡ್ಕೊಂಡಿದ್ದೀನಿ, ನೋಡ್ತಾ ಇರ್ಬೋದು ನೀವು. ಹಾಗೆ ತುಳಸಿಗೆ ಅವಲಕ್ಕಿ ಮತ್ತು ಏನು ಕಡಲೆಕಾಳು ತುಂಬಾ ಇಷ್ಟಪಡ್ತಾರೆ ತುಳಸಿ ದೇವಿಯವರು. ಸೊ ಹಾಗಾಗಿ ನಾನು ಕಡಲೆ ಉಸ್ಲಿಯನ್ನು ಮಾಡ್ಕೊಂಡಿದ್ದೀನಿ, ಕಡಲೆಕಾಳು ಉಸ್ಲಿ, ಹಾಗೆ 1 ಲೋಟ ಹಾಲನ್ನು ಇಟ್ಟಿದ್ದೀನಿ ನೈವೇದ್ಯಕ್ಕೆ. ಆನಂತರ ಬಂದು ಬೆಟ್ಟದ ನೆಲ್ಲಿಕಾಯಿ ಗಿಡವನ್ನು ಇಟ್ಟಿದ್ದೀವಲ್ಲ, ಅದೇ ರೀತಿ ಬೆಟ್ಟದ ನೆಲ್ಲಿಕಾಯಿಂದ ದೀಪವನ್ನು ಬೆಳಗೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ. ಈ ಒಂದು ಕಾರ್ತಿಕ ಮಾಸದಲ್ಲಿ ಬೆಟ್ಟದ ನೆಲ್ಲಿಕಾಯಿ ದೀಪ ಬೆಳಗುವಂಥದ್ದು ತುಂಬಾ ಒಳ್ಳೆಯದು. ಸೊ ಹಾಗೆ ಏನು ದೀಪೋತ್ಸವ ಇರುತ್ತೋ ಅವಾಗೂ ಕೂಡ ದೇವಸ್ಥಾನಗಳಲ್ಲಿ ಹೋಗಿ, ಶಿವನ ದೇವಸ್ಥಾನ ಆಗಿರ್ಬೋದು, ಕಾಲಭೈರವೇಶ್ವರ ದೇವಸ್ಥಾನ ಆಗಿರ್ಬೋದು, ಈ ರೀತಿ ದೇವಸ್ಥಾನಗಳಲ್ಲಿ ದೀಪವನ್ನು ಬೆಳಗುವಂಥದ್ದು ಕೂಡ ಇದೆ ಈ ಒಂದು ಕಾರ್ತಿಕ ಮಾಸದಲ್ಲಿ. ಸೊ ದೀಪೋತ್ಸವ ಅಂತಲೇ ಕರೀತಾರೆ. ಸೊ ನಮಗೂ ಕೂಡ ಏನೇ ಕಷ್ಟಗಳಿರಲಿ, ಏನೇ ಬೇರೆ ಏನೋ ಒಂದು ದೋಷಗಳು ಇದ್ದರೂ ಕೂಡ ನಿವಾರಣೆ ಆಗುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ನಾನು ಕೂಡ ದೀಪವನ್ನು ಹಚ್ಕೊತಾ ಇದ್ದೀನಿ. ಸೊ ಈ ಒಂದು ಬೆಟ್ಟದ ನೆಲ್ಲಿಕಾಯಿ ದೀಪವನ್ನು ಕೆಳಗಡೆ ಅಕ್ಕಿಯನ್ನು ಇಟ್ಟು ಆ ನಂತರ ಅದ್ರ ಮೇಲೆ ಒಂದು 7 ಅಥವಾ 5 ಅಥವಾ 9 ಈ ರೀತಿಯ ಬೆಟ್ಟದ ನೆಲ್ಲಿಕಾಯಿ ದೀಪಗಳನ್ನು ಹಚ್ಕೋಬೇಕಾಗತ್ತೆ. ಸೊ 7 ಹಚ್ಚೋದ್ರಿಂದ ತುಂಬಾ ಒಳ್ಳೆಯದು. ಸೊ ನಾನು 7 ಬೆಟ್ಟದ ನೆಲ್ಲಿಕಾಯಿ ದೀಪವನ್ನು ಹಚ್ತಾ ಇದ್ದೀನಿ. ಸುತ್ತಲೂ ಹೂವುಗಳನ್ನು ಅಲಂಕಾರವಾಗಿ ಇಟ್ಟು ಆನಂತರ ನಾನು ದೀಪವನ್ನು ಹಚ್ತಾ ಇದ್ದೀನಿ. 2 ತುಪ್ಪದ ಬತ್ತಿಗಳನ್ನು ಜೋಡಿ ಮಾಡಿ ಒಂದು ಏನು ಬೆಟ್ಟದ ನೆಲ್ಲಿಕಾಯಿ ಇದೆಯೋ ಅದ್ರ ಮೇಲೆ ಸ್ವಲ್ಪ ರೌಂಡ್ ಆಕಾರದಲ್ಲಿ ಮಾಡಿಕೊಂಡು ಬೆಟ್ಟದ ನೆಲ್ಲಿಕಾಯಿನ ಆನಂತರ ಅದ್ರ ಮೇಲೆ ತುಪ್ಪದ ಬತ್ತಿಯನ್ನು ಇಟ್ಟು ದೀಪವನ್ನು ಹಚ್ಚುವಂಥದ್ದು. ಸೊ ಇಲ್ಲಿ ಆಚೆಗಡೆ ತುಂಬಾ ಗಾಳಿ, ಸೊ ಏನೂ ಆಗಬಾರ್ದು ದೀಪ ಅಂತೇಳಿ ಒಳಗಡೆಯಿಂದ ನಾನು ಹಚ್ಕೊಂಡು ತೊಗೊಂಡು ಬಂದಿದ್ದೀನಿ. ಹಾಗೆ ಆ ಒಂದು ತುಪ್ಪದ ಬತ್ತಿಗಳಿಗೆ ಮೇಲ್ಗಡೆ ಏನು ತುದಿಗೆ ಮಾತ್ರನೇ ಕರ್ಪೂರವನ್ನು ಹಚ್ಚೋದ್ರಿಂದ ತುಂಬ ಚೆನ್ನಾಗಿ ಬೆಳಗುತ್ತೆ ದೀಪಗಳು. ಸೊ ನೋಡ್ತಾ ಇರ್ಬೋದು ನೀವು. ಸೊ ನಾನಿವಾಗ ದೀಪವನ್ನು ಬೆಳಗ್ತಾ ಇದ್ದೀನಿ ತಾಯಿ ತುಳಸಿ ದೇವಿಗೆ. ಸೊ ಬೆಟ್ಟದ ನೆಲ್ಲಿಕಾಯಿ ದೀಪವನ್ನು ಹಚ್ಚೋದ್ರಿಂದ ತುಂಬಾ ಒಳ್ಳೆಯದು. ನೀವು ಕೂಡ
ಹಚ್ಬೋದು. ಸೊ ಹಾಗೆಯೇ ಸೋಮವಾರ ನಾವೇನು ಕಾರ್ತಿಕ ಮಾಸದಲ್ಲಿ ಸೋಮವಾರಗಳು ಬರುತ್ತೋ ಆ ಒಂದು ಸೋಮವಾರಗಳಲ್ಲಿ ಮನೆಯಲ್ಲೂ ಕೂಡ ಬೆಟ್ಟದ ನೆಲ್ಲಿಕಾಯಿ ದೀಪವನ್ನು ಹಚ್ಕೋಬೋದು. ದೇವಸ್ಥಾನದಲ್ಲೂ ಕೂಡ ಬೆಟ್ಟದ ನೆಲ್ಲಿಕಾಯಿ ದೀಪವನ್ನು ಹಚ್ಬೋದು. ಹಚ್ಚಿದ ನಂತರ ಇದನ್ನು ನಾನು ಅರಳಿ ಮರದ ಹತ್ರ ಇಡಬೇಕು ಅಥವಾ ಯಾವುದಾದ್ರೂ ಹಸುಗೆ ಇದನ್ನು ಕೊಡಬೇಕು, ತಿನ್ನೋದಕ್ಕೆ ಹಸುಗೆ ಕೊಡಬೇಕು. ಇಲ್ಲಾಂದರೆ ಅರಳಿ ಮರದ ಹತ್ರ ಇಟ್ಟರೂ ಕೂಡ ನಡೆಯುತ್ತೆ. ಸೊ ನಾನಿವಾಗ ಬೆಟ್ಟದ ನೆಲ್ಲಿಕಾಯಿ ದೀಪವನ್ನು ಬೆಳಗೊತಾ ಇದ್ದೀನಿ. ಸೊ ನಾನು ಯಾವಾಗೂ ಕೂಡ ಮಿಸ್ ಮಾಡಿಲ್ಲ, ತುಳಸಿ ಪೂಜೆಯನ್ನು ಮಾಡ್ತೀನಿ. ಹಾಗೆಯೇ ಜೊತೆಗೆ ಕೊನೆಯಲ್ಲಿ ಅಂತೀನಿ, ದೀಪವನ್ನು ಬೆಳಗಿದ ನಂತರ ಪೂಜೆಯೆಲ್ಲ ಆಗಿದ ನಂತರನೇ ಒಂದು 5 ಜನ ಮುತ್ತೈದೆಯರಿಗೆ ಅರಿಶಿನ ಕುಂಕುಮವನ್ನು ಕೊಡುವಂಥದ್ದನ್ನು ಕೂಡ ನಾನು ಮಾಡ್ತೀನಿ. ಅರಿಶಿನ ಕುಂಕುಮವನ್ನು ಕೂಡ ಕೊಡ್ತೀನಿ. ಜೊತೆಗೆ ನೈವೇದ್ಯ ಅಂತ ನಾವೇನು ತುಳಸಿ ದೇವಿಗೆ ಅರ್ಪಿಸಿದ್ದೀನಿ ಕಡಲೆಕಾಳು ಉಸ್ಲಿ, ಅದನ್ನು ಕೂಡ ಜೊತೆಗೆ ನಾನು ಕೊಡ್ತೀನಿ. ಬ್ಲೌಸ್ ಪೀಸು, ಬಳೆ, ಹೂವು, ಹಣ್ಣು ಮತ್ತು ನೈವೇದ್ಯ ಏನು ನಾನು ಇಟ್ಟಿರ್ತೀನೋ ಅದನ್ನು ಕೂಡ ನಾನು 5 ಜನ ಮುತ್ತೈದೆಯರಿಗೆ ಕೊಡ್ತೀನಿ. 5 ಜನದ ಮೇಲೆ ಎಷ್ಟು ಜನಕ್ಕಾದರೂ ನಾವು ಕೊಡ್ಬೋದು, ಬಟ್ ಆದರೆ 5 ಜನಕ್ಕೆ ಮೇಯ್ನಾಗಿ ಕೊಡೋ ಅಂಥದ್ದು. ಸೊ ಆನಂತರ ಇವತ್ತಿನ ದಿನ ಬೆಳಕಿನ ಹಬ್ಬ ಅಂತಾರೇ, ಅಂದರೆ ನಾವು ಲಕ್ಷ್ಮೀ ದೇವಿಯನ್ನು ಕೂರಿಸಿರೋ ರೀತಿಯೇ ಬೆಳಕಿನ ಹಬ್ಬ ಅಂತ ಹೇಳ್ತಾರೆ. ಸೊ ಹಾಗಾಗಿ ಪಟಾಕಿಗಳನ್ನು ಕೂಡ ಹೊಡಿತಾರೆ. ಸೊ ನಾವು ಕೂಡ ಪಟಾಕಿಯನ್ನು ಹೊಡೆದು ಸಂಭ್ರಮಿಸ್ತಾ ಇದ್ವಿ. ಸೊ ನಮಗಂತೂ ತುಂಬಾ ಖುಷಿಯಾಯಿತು. ಈ ವರ್ಷದ ದೀಪಾವಳಿ ಆಗಿರ್ಬೋದು, ದೀಪಾವಳಿ ಅಷ್ಟೊಂದು ನಾನು ಚೆನ್ನಾಗಿ ಸೆಲೆಬ್ರೇಟ್ ಮಾಡಿಲ್ಲ, ಬಟ್ ಆದರೆ ತುಳಸಿ ಹಬ್ಬವನ್ನು ನಾನು ನಾರ್ಮಲಿ ಯಾವಾಗ ವರ್ಷ ಹೇಗೆ ಮಾಡ್ಕೊತಿದ್ದೀನೋ ಅದೇ ರೀತಿ ನಾನು ತುಳಸಿ ಹಬ್ಬವನ್ನು ಮಾಡ್ಕೊಂಡ್ವಿ. ಸೊ ಮಕ್ಕಳ ಜೊತೆ ಪಟಾಕಿ ಅಂದರೆ ಜಾಸ್ತಿ ಬೇರೆ ಏನು ಹೊಡೆಯೋದಿಲ್ಲ, ಜಸ್ಟು ಭೂಚಕ್ರ ಆಗಿರ್ಬೋದು, ಸುಸುರು ಬತ್ತಿ ಈ ರೀತಿ ಇದನ್ನು ಕೂಡ ನಾವು ಹೊಡೆದ್ವಿ. ಆ ನಂತರ ಕಡೆ ಆರತಿಯನ್ನು ಮಾಡ್ಕೊಬೇಕಾಗತ್ತೆ. ಸೊ ನಾವು ಹೇಗೆ ತಾಯಿ ಲಕ್ಷ್ಮೀ ದೇವಿಗೆ ಕಡೆ ಆರತಿ, ಕಡೆ ಪೂಜೆಯನ್ನು ಮಾಡ್ಕೊತೀವೋ ಅದೇ ರೀತಿ ತಾಯಿ ತುಳಸಿ ದೇವಿಗೂ ಕೂಡ ಕಡೆ ಆರತಿಯನ್ನು ಮಾಡ್ಕೊಬೇಕಾಗತ್ತೆ. ಸೊ ನಾನಿಲ್ಲಿ ಕರ್ಪೂರದಿಂದ ಆರತಿಯನ್ನು ಮಾಡ್ಕೊತಾ ಇದ್ದೀನಿ. ಸೊ ಹಾಗೆಯೇ ನಾವು ಏನು ಮುತ್ತೈದೆಯರಿಗೆ ನಾವು ಅರಿಶಿನ ಕುಂಕುಮವನ್ನು ಕೊಡ್ತೀವಿ ಎಲ್ಲವನ್ನು ಕೂಡ ಮುಗಿಸ್ಕೊಂಡು ಕೊನೆಯಲ್ಲಿ ಹತ್ತತ್ರ 9 ಗಂಟೆ ಅನ್ನೋ ರೀತಿ ನಾವು ಕಡೆ ಆರತಿಯನ್ನು ಮಾಡ್ಕೊಬೇಕಾಗತ್ತೆ. ಸೊ ಕಡೆ ಆರತಿ ಮಾಡಿಕೊಂಡು ಒಂದು 3 ಬಾರಿ ನಾವು ಏನು ತುಳಸಿ ಏನು ತುಳಸಿ ಇಟ್ಟಿದ್ದೀವೋ ಅದನ್ನು ಕೂಡ 3 ಸಲ ಜರುಗಿಸುವಂಥದ್ದು. ಸೊ ನಾವೇನೇನು ಇಟ್ಟಿದ್ದೀವೋ ಅದನ್ನೆಲ್ಲ 3 ಸಲ ಜರುಗಿಸುವಂಥದ್ದನ್ನ ಮಾಡಿದ್ರೆ ಸೊ ಅಲ್ಲಿಗೆ ತುಳಸಿ ಪೂಜೆ ಮುಗಿಯುತ್ತೆ. ಜೊತೆಗೆ ಕೆಂಪಾರತಿಯನ್ನು ಕೂಡ ಮಾಡ್ಕೋಬೇಕಾಗತ್ತೆ. ಸೊ ಲಕ್ಷ್ಮೀ ದೇವಿಗೆ ಯಾವ ರೀತಿ ನಾವು ಕೆಂಪಾರತಿಯನ್ನು ಮಾಡಿಕೊಂಡು ದೃಷ್ಟಿ ತೆಗಿತೀವೋ ಅದೇ ರೀತಿ ತುಳಸಿ ದೇವಿಗೂ ಕೂಡ ಕೆಂಪಾರತಿಯನ್ನು ಮಾಡಿಕೊಂಡು ದೃಷ್ಟಿ ತೆಗಿಬೇಕಾಗತ್ತೆ. ಮನುಷ್ಯರಿಗೆ ದೃಷ್ಟಿ ತೆಗಿಬೇಕಾದ್ರೆ ಅರಿಶಿನ ಮತ್ತು ಸುಣ್ಣವನ್ನು ಬಳಸ್ತೀವಿ, ಬಟ್ ಆದರೆ ದೇವಿಗೆ ದೃಷ್ಟಿಯನ್ನು ತೆಗಿಬೇಕಾದ್ರೆ ಅರಿಶಿನ ಮತ್ತು ಕುಂಕುಮವನ್ನು ಸೇರಿಸಿ ಕೆಂಪಾರತಿಯನ್ನು ಮಾಡಿಕೊಂಡು ದೃಷ್ಟಿಯನ್ನು ತೆಗಿಬೇಕಾಗತ್ತೆ. ಸೊ ವೀಳ್ಯದೆಲೆ ಎದುರಾದರೂ ದೃಷ್ಟಿ ತೆಗಿಬೋದು, ಅಥವಾ ತುಪ್ಪದ ಬತ್ತಿಯಿಂದ ನಾನು ಏನು ಇವಾಗ ಇಟ್ಕೊಂಡಿದ್ದೀನಿ ಅದೇ ರೀತಿ ಇಟ್ಕೊಂಡು ಕೂಡ ದೃಷ್ಟಿಯನ್ನು ತೆಗಿಬೋದು. ಜೊತೆಗೆ ಕೆಂಪಾರತಿಯನ್ನು ಕೂಡ ಮಾಡ್ಕೊಬೋದು. ಸೊ ಕೆಂಪಾರತಿಯನ್ನು ಮಾಡಿಕೊಂಡು ಕೊನೆಯಲ್ಲಿ ದೃಷ್ಟಿ ಬಟ್ಟನ್ನು ಇಡೋದ್ರ ಮೂಲಕ ದೃಷ್ಟಿಯನ್ನು ತೆಗೆದಾಗೆ ಆಗುತ್ತೆ. ಕೊನೆಯಲ್ಲಿ ನಾವು ಏನು ಮನುಷ್ಯರಿಗೆ ದೃಷ್ಟಿ ತೆಗೆದ್ರೆ ಏನು 3 ಆದಿ ಅಂತ ಹೇಳ್ತೀವಿ, ಆದಿ ಅಂತ ಹೇಳ್ತೀವಿ, ಅಲ್ಲಿಗೆ ಹಾಕ್ತೀವಿ. ಬಟ್ ಆದರೆ ದೇವರಿಗೆ ದೃಷ್ಟಿ ತೆಗೆದ್ರೆ ನಾವು ಯಾವುದಾದ್ರೂ ಗಿಡದ ಮೇಲೆ ಹಾಕಬೇಕಾಗತ್ತೆ, ಗಿಡದ ಮೇಲೆ ಚೆಲ್ಲಬೇಕಾಗತ್ತೆ. ಆದಿಗಳಲ್ಲಿ ರೋಡ್ಗಳಲ್ಲಿ ಹಾಕಬಾರ್ದು. ಸೊ ಇವಾಗ ದೃಷ್ಟಿಯನ್ನು ತೆಗೆದು ನಾನು ತುಳಸಿ ದೇವಿಯ ಪೂಜೆಯನ್ನು ಪೂರ್ತಿ ಮಾಡಿದ್ದೀನಿ.